ನಮ್ಮ ಕರ್ನಾಟಕದಲ್ಲಿ ಜಿಐ ಟ್ಯಾಗ್ ಹೊಂದಿರುವ ಬೆಂಗಳೂರು ಬ್ಲೂ ಗ್ರೇಪ್ಸ್ ನ ಬೆಂಗಳೂರಿಗಿಂತ ಹೆಚ್ಚಾಗಿ ಈ ಜಿಲ್ಲೆಯಲ್ಲಿ ಬೆಳೀತಾರೆ. ಇದು ಡೇ 6 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಆಹಾರ ಧಾನ್ಯಗಳನ್ನು ಪ್ರಾಚೀನ ಕಾಲದಲ್ಲಿ ಚಿಕ್ಕಬಳ್ಳ ಅಂದರೆ ಸಣ್ಣ ಧಾನ್ಯ ಅಳೆಯುವ ಪಾತ್ರೆಯಲ್ಲಿ ಅಳೆಯುತ್ತಿದ್ದರಂತೆ. ಅದಕ್ಕೆ ಈ ಜಿಲ್ಲೆಯನ್ನು ಚಿಕ್ಕಬಳ್ಳಾಪುರ ಎಂದು ಕರೆಯುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುತ್ತಳತೆ ಅಂದಾಜು 4244 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2 ಲಕ್ಷ ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 70%. ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 8 ತಾಲೂಕುಗಳಿವೆ. ಚಿಂತಾಮಣಿ, ಚೇಳೂರು, ಸಿಡಿಲ್ಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ ಹಾಗೂ ಕೊನೆಯದಾಗಿ ಗೌರಿಬಿದನೂರು. ಚಿಕ್ಕಬಳ್ಳಾಪುರದ ಪ್ರಮುಖ ಸ್ಥಳಗಳು: ಭೋಗನಂದೇಶ್ವರ ಟೆಂಪಲ್, ಯೋಗನಂದೇಶ್ವರ ಟೆಂಪಲ್, ನಂದಿ ಹಿಲ್ಸ್, ಸ್ಕಂದಗಿರಿ ಹಾಗೂ ರಂಗನಾಥ ಸ್ವಾಮಿ ಟೆಂಪಲ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಚಿಕ್ಕಬಳ್ಳಾಪುರವು ರೇಷ್ಮೆ ಬೆಳೆಯುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಕರ್ನಾಟಕವನ್ನು ರೇಷ್ಮೆ ಬೆಳೆಯಲ್ಲಿ ನಂಬರ್ 1 ಸ್ಥಾನ ಕಾಯ್ದುಕೊಳ್ಳಲು ಸಹಕಾರ ನೀಡುತ್ತಿದೆ. ಹಾಗೂ ಕೊನೆಯದಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗಿ ಜಿಐ ಟ್ಯಾಗ್ ಹೊಂದಿರುವ ಬೆಂಗಳೂರು ಬ್ಲೂ ಗ್ರೇಪ್ಸ್ ಬೆಳೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕರ್ನಾಟಕದ ಪ್ರಮುಖ ದ್ರಾಕ್ಷಿ ಉತ್ಪಾದನಾ ಜಿಲ್ಲೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಯಾವ ಜಿಲ್ಲೆ ಮೇಲೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ. ಹಾಗೂ ಈ ಸೀರೀಸ್ನ ನೀವು ಸಪೋರ್ಟ್ ಮಾಡಲು ಮಿಸ್ ಮಾಡದೆ ಇರಿ.